ಚಳ್ಳಕೆರೆ ನಗರದಲ್ಲಿ ಕೋತಿಗಳ ಕಾಟಕ್ಕೆ ರೋಸಿ ಹೋದ ಸಾರ್ವಜನಿಕರು ಕೋತಿ ಕಚ್ಚಿ ಆಸ್ಪತ್ರೆಗೆ ಹೋಗಿದ್ದು ಆಯ್ತು. ಚಳ್ಳಕೆರೆ ನಗರಸಭೆ ಪ್ರತಿದಿನ ಒಂದೊಂದು ಸುದ್ದಿ ಇದ್ದೇ ಇರುತ್ತೆ. ಬೀದಿ ನಾಯಿಗಳ ಕಾಟ ಜಾಸ್ತಿ, ಕೋತಿಗಳ ಕಾಟಗಳಿಂದ ಸಾರ್ವಜನಿಕರು ನೆಮ್ಮದಿ ಇಲ್ಲದಂತಾಗಿದೆ. ನಗರದ ಜನತಾ ಕಾಲೋನಿ, ಅಂಬೇಡ್ಕರ್ ನಗರ ಹಾಗೂ ಗಾಂಧಿನಗರದ ತುಂಬೆಲ್ಲ ಕೋತಿಗಳು ಮನೆಗಳನ್ನು ದಾಳಿ ಮಾಡುತ್ತಿವೆ. ಮನೆ ಬಾಗಿಲು ತೆಗೆದಿದ್ದರೆ ಮುಗಿತು, ಕೋತಿಗಳು ಮನೆಗೆ ಒಳಗೆ ನುಗ್ಗಿ ಸಿಕ್ಕ ಹಣ್ಣು, ದಿನಸಿ, ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುತ್ತವೆ. ಇವುಗಳನ್ನು ಒಡೆಯಲು ಹೋದರೆ ಎಗರಿ ದಾಳಿ ಮಾಡುತ್ತವೆ ಹಾಗೂ ಕಡಿಯಲು ಬರುತ್ತವೆ. ಇದರಿಂದಾಗಿ ಸಾರ್ವಜನಿಕರು ರೋಸಿ ಹೋದರು. ಈ ಕೋತಿಗಳ ವಾಸಸ್ಥಳ ಶ್ರೀ ಲಕ್ಷ್ಮೀ ನರ್ಸಿಂಗ್ ಹೋಮ್ ಮತ್ತು ತೇಜಸ್ವಿನಿ ಕಾಂಪ್ಲೆಕ್ಸ್ ಮೇಲೆ ಸುಮಾರು 30ರಿಂದ 40 ಕೋತಿಗಳು ರಾತ್ರಿಯ ವೇಳೆ ಈ ಜಾಗದಲ್ಲೇ ಮಲಗುತ್ತವೆ. ಬೆಳಗ್ಗೆ ದಾರಿಯಲ್ಲಿ ಬಂದು ಕಾಯುತ್ತವೆ. ಸಾರ್ವಜನಿಕರು ಕೈಯಲ್ಲಿ ಯಾವುದೇ ವಸ್ತುವನ್ನು ಹಿಡಿದುಕೊಂಡು ಹೋಗುತ್ತಿದ್ದರೆ ಅದನ್ನು ಕಿತ್ತುಕೊಂಡು ಪರಾರಿಯಾಗ್ತವೆ. ಮನೆ ಬಾಗಿಲು ಓಪನ್ ಇದ್ದರೆ ಮುಗಿತು, ದೊಡ್ಡ ದೊಡ್ಡ ಕೋತಿಗಳು ಯಾವುದೇ ಭಯವಿಲ್ಲದೆ ಮನೆ ಒಳಗೆ ನುಗ್ಗಿ ತಿನ್ನುವ ಆಹಾರ ಎತ್ಕೊಂಡು ಪರಾರಿಯಾಗುತ್ತವೆ. ಎದುರಿಗೆ ಯಾರಾದರೂ ಬಂದರೆ ಕಡಿಯಲು ಬರುತ್ತವೆ. ಮೊನ್ನೆ ನಡೆದ ಘಟನೆ, ಕೋತಿ ಹೊಡೆಯಲು ಹೋಗಿ ಕೋತಿ ಕಚ್ಚಿ ಆಸ್ಪತ್ರೆಗೆ ಹೋಗಿ ಬಂದಿದ್ದು ಆಯಿತು. ಪ್ರತಿದಿನ ಬೆಳಿಗ್ಗೆ ಕೋತಿಗಳ ಕಾಟ ವಿಪರೀತ, ಬಾಗಿಲು ಹಾಕಿಕೊಂಡೇ ಜೀವನ ಸಾಗಿಸುವಂತಾಗಿದೆ. ಕೋತಿಗಳು ದಿನದಲ್ಲಿ 4-5 ಬಾರಿ ತಿರುಗುತ್ತಾ ಇರುತ್ತವೆ. ಕೋತಿಗಳಿಂದ ಸಾಕಷ್ಟು ಸಮಸ್ಯೆ ಆಗಿದ್ದು, ಇವುಗಳನ್ನು ಹಿಡಿಯಲು ನಗರಸಭೆ ಪೌರಾಯುಕ್ತರು ಕ್ರಮ ವಹಿಸುವರೇ, ಕೋತಿಗಳಿಂದ ಮುಕ್ತಿ ನೀಡಿ ಎಂದು ಸಾರ್ವಜನಿಕರು ಒತ್ತಾಯಪಡಿಸಿದ್ದಾರೆ.